ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿ ವ್ರತವನ್ನು ಪವಿತ್ರ ಏಕಾದಶಿ ಅಥವಾ ಪವಿತ್ರೋಪಾನ ಏಕಾದಶಿ ಎಂದು ಕರೆಯುವರು. ಇಂದು ಶ್ರೀ ಜನಾರ್ದನ ಪೂಜೆ ಸಲ್ಲಿಸಬೇಕು. ಸಂತಾನಾಪೇಕ್ಷಿಗಳು ಈ ವ್ರತವನ್ನು ಆಚರಿಸಿದರೆ ಪುತ್ರ ಸಂತಾನ ಪಡೆದು ಸುಖಿಗಳಾಗುವರು. ಪುತ್ರದ ಪದವು ಪುತ್ರರನ್ನು ಕೊಡುವವನು ಎಂದರ್ಥ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಗಂಡು ಮಗುವಿನ ಬಯಕೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಈ ಏಕಾದಶಿ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ಉಲ್ಲೇಖವಿದೆ. ಈ ವ್ರತ ಮಹಾತ್ಮೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದ ರೂಪದಲ್ಲಿದೆ. ಹಿಂದೆ ದ್ವಾಪರ ಯುಗದಲ್ಲಿ ಮಹಿಷಿ ನಗರವನ್ನು ಮಹಿಜೀತ್ ಎಂಬ ಮಹಾರಾಜನು ಆಳುತ್ತಿದ್ದನು. ಅವನಿಗೆ ಐಶ್ವರ್ಯ, ಅಧಿಕಾರ, ಅಂತಸ್ತು, ಸುಖ, ಶೌರ್ಯ, ಸೌಭಾಗ್ಯ, ಆರೋಗ್ಯ ಎಲ್ಲವೂ ಇದ್ದರೂ ಮಕ್ಕಳಿರಲಿಲ್ಲ. ವಿವಿಧ ಪೂಜೆ, ಹೋಮ, ವ್ರತಗಳನ್ನು ಮಾಡಿ ವೈದ್ಯಕೀಯ ಚಿಕಿತ್ಸೆ ಪಡೆದರೂ ಸಹ ಅವನಿಗೆ ಸಂತಾನವಾಗದೆ ಪರಿತಪಿಸುತ್ತಾ ಬಹಳ ಕಾಲ ಕಳೆದನು. ಯೋಚನೆಯಿಂದಲೇ ನಿಶಕ್ತನಾದನು. ರಾಜನಿಗೆ ಅರ್ಧ ಆಯುಷ್ಯ ಕಳೆದರೂ ಸಂತಾನವಾಗಲಿಲ್ಲ. ಮುಪ್ಪು ಆವರಿಸಲಾರಂಭಿಸಿತ್ತು. ಕೊನೆಗೆ ರಾಜ ಯೋಚನಾಕ್ರಾಂತನಾಗಿ ಬಹಳ ಜಿಗುಪ್ಸೆಗೊಂಡು ಒಂದು ದಿನ ತನ್ನ ಸಭಾಭವನದಲ್ಲಿ ತನ್ನ ಸಂತಾನ ಚಿಂತೆಯನ್ನು ಹೇಳಿ, ಅದಕ್ಕೆ ಸೂಕ್ತ ಪರಿಹಾರ ಏನು ಮಾಡಬಹುದೆಂದು ಯೋಚಿಸಿ ಹೇಳಿರಿ ಎಂದು ಕೇಳಿಕೊಂಡನು. ರಾಜನ ಆಸ್ಥಾನದಲ್ಲಿ ಕುಳಿತ ಸಭಾ ಸದಸ್ಯರು ಬಹಳ ಯೋಚಿಸಿದರು. ಅನೇಕ ಗ್ರಂಥಗಳನ್ನು ಅವಲೋಕಿಸಿ ನೋಡಿದರು. ಕೆಲವು ದೇಶ ವಿದೇಶಗಳ ಅನೇಕ ಮಹಾಪಂಡಿತ ಋಷಿಮುನಿಗಳ ಅಭಿಪ್ರಾಯಗಳನ್ನು ಪಡೆದರು. ಯಾವುದು ಸಹ ಸೂಕ್ತ ಎನಿಸಲಿಲ್ಲ. ಕೊನೆಗೆ ಕಾಡು ಮೇಡು ಅಲಿಯುತ್ತಾ ಆಶ್ರಮಗಳ ಋಷಿ ಮುನಿಗಳನ್ನು ಹುಡುಕುತ್ತಾ ಅಲಿಯುತ್ತಿರುವಾಗ ಒಂದು ಗೋಂಡಾರಣ್ಯದಲ್ಲಿ ಘೋರ ತಪಸ್ಸು ಮಾಡುತ್ತಿರುವ ಮುನಿ ಮಾರ್ತಾಂಡರಾದ ಲೋಮಶರು ಕೆಲವು ಪಂಡಿತರಿಗೆ ಕಾಣಿಸಿಕೊಂಡರು. ಆ ಮಹಾಮುನಿಯು ಧರ್ಮದ ಸೂಕ್ಷ್ಮಾನುಸೂಕ್ಷ್ಮ ತಿಳಿದವರು, ಅತಿ ದೀರ್ಘ ಆಯುವುಳ್ಳವರು. ಅವರ ಮೈ ತುಂಬಾ ಕೂದಲು ಪೊದೆಯಂತೆ ಬೆಳೆದಿತ್ತು. ಆದ್ದರಿಂದ ಅವರು ಲೋಮಶರೆಂದು ಹೆಸರು ಪಡೆದರು. ಅವರ ಕೂದಲು ಒಂದೊಂದು ಕಲ್ಪ ವರ್ಷಗಳಿಗೆ ಒಂದೊಂದೇ ಉದುರುತ್ತದೆ. 172 ಲಕ್ಷ ವರ್ಷಗಳಿಗೆ ಒಂದು ಕಲ್ಪ ಎನ್ನಲಾಗುತ್ತದೆ. ಈ ರೀತಿ ಅವರ ಮೈಯಲ್ಲಿ ಎಲ್ಲಾ ಕೂದಲು ಉದುರುವವರೆಗೆ ಅವರು ಬದುಕಿರುತ್ತಾರೆ. ಹೀಗೆ ಅವರು ಅನಂತ ದೀರ್ಘಾಯುಷ್ಯ ಹೊಂದಿ ದೀರ್ಘ ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ. ಇವರಿಗೆ ಆ ದೇಶದ ವಿದ್ವಾಂಸರು ಭಕ್ತಿಯಿಂದ ತಲೆ ತಗ್ಗಿಸಿ ನಮಸ್ಕರಿಸಿ ನಾನಾ ವಿಧದಲ್ಲಿ ಭಕ್ತಿಯಿಂದ ಹೊಗಳಿ ಲೋಮಶ ಮುನಿಗೆ ತಮ್ಮ ರಾಜನಿಗೆ ಸಂತಾನವಾಗದಿರುವ ಬಗ್ಗೆ ಮತ್ತು ಸಂತಾನದಲ್ಲಿ ಪುತ್ರನನ್ನು ಪಡೆಯಲು ಪರಿಹಾರಗಳನ್ನು ಕೇಳಿದರು. ಆ ಮುನಿಯು ಸ್ವಲ್ಪ ಕಾಲ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ನಿರತರಾದರು. ನಂತರ ಪ್ರಶಾಂತವಾಗಿ ಕಣ್ಣು ತೆರೆದು, ನಿಮ್ಮ ರಾಜ ಹಿಂದೆ ಓರ್ವ ವೈಶ್ಯನಾಗಿ ಜನಿಸಿದ್ದನು. ಆಗ ವ್ಯಾಪಾರದಲ್ಲಿ ಜನರನ್ನು ಶೋಷಿಸುತ್ತಿದ್ದನು. ಊರು ನಗರಗಳನ್ನು ಸುತ್ತಿ ಜನರನ್ನು ವಂಚಿಸುತ್ತಿದ್ದನು. ಒಂದು ದಿನ ಬೇಸಿಗೆ ಬಿಸಿಲ ಧಗೆ ತಡೆಯಲಾರದೆ ಒಂದು ಕೆರೆ ನೋಡಿ ಆನಂದದಿಂದ ಅಲ್ಲಿ ನೀರು ಕುಡಿಯಲು ಓಡಿದನು. ಆಗ ಅಲ್ಲಿ ಒಂದು ಹಸು ತನ್ನ ಕರುವಿನ ಜೊತೆಯಲ್ಲಿ ನೀರು ಕುಡಿಯುತ್ತಿತ್ತು. ಅದನ್ನು ಕರು ಸಹಿತ ಹೊರಗೆ ಓಡಿಸಿ ತಾನು ತೃಪ್ತಿಯಾಗಿ ಕುಡಿದನು. ನೀರು ಕುಡಿಯುವ ಪ್ರಾಣಿಯನ್ನು ಅರ್ಧಕ್ಕೆ ಹೊರಗೆ ಹಟ್ಟಿದ ಪಾಪದ ಫಲವಾಗಿ ಅವನಿಗೆ ಈ ಜನ್ಮದಲ್ಲಿ ಸಂತಾನ ಆಗಲಿಲ್ಲ. ಆದರೆ ಬೇರೊಂದು ಜನ್ಮದ ಪುಣ್ಯದಿಂದ ಅವನು ಈ ಜನ್ಮದಲ್ಲಿ ರಾಜನಾಗಿ ಇದ್ದಾನೆ ಎಂದರು. ರಾಜನ ಪರಿವಾರದ ಬೇಡಿಕೆಯಂತೆ ಲೋಮಶರು ರಾಜನಿಗೆ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸಲು ತಿಳಿಸಿದರು. ಅದರಂತೆ ರಾಜನು ಈ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸಿ, ಅದರಂತೆ ರಾಜನ ಪರಿವಾರದವರು ಸಹ ಈ ವ್ರತವನ್ನು ಆಚರಿಸಿ ಅದನ್ನು ರಾಜ ದಂಪತಿಗಳಿಗೆ ಸಂಕಲ್ಪ ಮಾಡಿ ಆ ವ್ರತದ ಪುಣ್ಯವನ್ನು ಧಾರೆ ಎರೆದರು. ಇದರ ಪುಣ್ಯದಿಂದ ಕೆಲವು ತಿಂಗಳಲ್ಲಿ ರಾಜನ ಪತ್ನಿಯು ಒಂದು ಗಂಡು ಮಗುವಿಗೆ ಸಂತಾನ ನೀಡಿದಳು. ಈ ಶ್ರಾವಣ ಏಕಾದಶಿ ವಿಶೇಷವಾದದ್ದು. ಶ್ರೀಹರಿಗೆ ಆ ದ್ವಾದಶಿ ದಿನ ಪವಿತ್ರಾರೋಪಣವನ್ನ ಮಾಡಬೇಕು. ಈ ಪುತ್ರದ ಏಕಾದಶಿ ವ್ರತವನ್ನ ಮಾಡುವವರು ಮತ್ತು ಕೇಳುವವರು ಮತ್ತು ಓದುವವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ
ಶ್ರೀಹರಿ ವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳನ್ನು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಪೂಜೆಯಲ್ಲಿ ಬಳಸಬೇಕು. ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಬೇಕು. ಹಳದಿ ಬಣ್ಣವು ವಿಷ್ಣುವಿನ ನೆಚ್ಚಿನ ಬಣ್ಣವಾಗಿದೆ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ನಂತರ ಪ್ರತಿಜ್ಞೆ ತೆಗೆದುಕೊಂಡು ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಭಗವಂತನು ಭಕ್ತಿಯಿಂದಲೇ ವಶವಾಗುತ್ತಾನೆ. ಆದ್ದರಿಂದ ಸುದರ್ಶನ ಚಕ್ರಧಾರಿಯಾದ ಭಗವಾನ್ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಬೇಕು ಅಥವಾ ಭಕ್ತಿಯಿಂದ ನಮಿಸಿದರೆ ಸಮಸ್ತ ಕ್ಲೇಶಗಳನ್ನು ನಾಶ ಮಾಡುತ್ತಾನೆ. ಬಾಯಾರಿದ ಮನುಷ್ಯನು ನೀರಿನಿಂದ ತೃಪ್ತನಾಗುವಂತೆ ಪರಮಾತ್ಮನು ಭಕ್ತಿ ಭಾವದಿಂದ ಅರ್ಪಿಸಿದ ಜಲದಿಂದಲೇ ಬಹಳ ಬೇಗ ಸಂತುಷ್ಟನಾಗುತ್ತಾನೆ. ಏಕಾದಶಿ ಉಪವಾಸ ವ್ರತಕ್ಕಿಂತ ಉತ್ತಮವಾದ ಪರಲೋಕ ಸಾಧನೆ ಇಲ್ಲ. ಏಕಾದಶಿ ದಿನ ಉಪವಾಸವಿದ್ದರೆ, ಅಂದರೆ ನಿಮಗೆ ಗೊತ್ತಿಲ್ಲದೆಯೇ ನೀವು ಉಪವಾಸವನ್ನು ಕಾರಣಾಂತರಗಳಿಂದ ಮಾಡಿದರೂ ಸಹ ನಿಮಗೆ ಏಕಾದಶಿ ವ್ರತದ ಫಲಪ್ರಾಪ್ತಿಯಾಗುತ್ತದೆ. ಇಂತಹ ಪರಮ ಪವಿತ್ರವಾದ ಮೋಕ್ಷಪ್ರದವಾದ ಈ ಏಕಾದಶಿ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಆಚರಿಸಬೇಕು. ದಶಮಿ ದಿನ ಏಕಭುಕ್ತವಾಗಿ ಒಪ್ಪತ್ತು ಊಟವನ್ನು ಮಾಡಿ ರಾತ್ರಿ ಉಪವಾಸವಿದ್ದು ಏಕಾದಶಿಯ ದಿನ ನಿರಾಹಾರದಿಂದ ವಿದ್ಯುಕ್ತವಾಗಿ ಸ್ನಾನ, ದೇವರ ಪೂಜೆ ಮುಂತಾದವುಗಳನ್ನು ಮಾಡಬೇಕು. ಏಕಾದಶಿಯ ದಿನ ಆಹಾರವನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಿ ದ್ವಾದಶಿ ದಿನ ಪಾರಣೆ ಮಾಡಬೇಕು. ಈ ಏಕಾದಶಿ ವ್ರತದ ಫಲವನ್ನು ನಿನಗೆ ಸಮರ್ಪಿಸುತ್ತೇನೆಂದು ಭಗವಂತನಿಗೆ ಕೇಳಿಕೊಂಡು ಆ ದಿನ ಪೂರ್ತಿ ಉಪವಾಸವಿದ್ದು ವಿಶೇಷವಾಗಿ ದೇವತಾರ್ಚನೆ, ಪಾರಾಯಣ, ಪಾಠ, ಪ್ರವಚನಗಳನ್ನು ಸಂಜೆಯವರೆಗೂ ಆಚರಿಸಬೇಕು. ರಾತ್ರಿ ದೇವರ ಹತ್ತಿರ ದೀಪ ಧೂಪಗಳನ್ನು ಹಚ್ಚಿ ಪುರಾಣ ವಾಚನ ಅಥವಾ ಶ್ರವಣಗಳನ್ನು ಮಾಡಿ ದೇವರ ಸ್ತೋತ್ರ, ಹಾಡು, ಸಂಗೀತ, ಕೀರ್ತನೆಗಳನ್ನು ಹಾಡಬೇಕು. ಹೀಗೆ ಇಡೀ ರಾತ್ರಿ ಜಾಗರಣೆ ಮಾಡಿ ಮರುದಿನ ದ್ವಾದಶಿ ದಿನ ಸೂರ್ಯೋದಯದಲ್ಲೆದ್ದು ಸ್ನಾನ ಮಾಡಿ ವಿಷ್ಣು ಪೂಜೆ ಮಾಡಬೇಕು. ಕ್ಷೀರಾಭಿಷೇಕ, ಪಂಚಾಮೃತ, ಜಲಾಭಿಷೇಕಗಳನ್ನು ಮಾಡಿ ಗಂಧ, ಪುಷ್ಪ, ತುಳಸಿ, ಧೂಪ, ದೀಪ, ನೈವೇದ್ಯಾದಿಗಳನ್ನು ಸಮರ್ಪಿಸಬೇಕು. ಅನಂತರ ಅಜ್ಞಾನವೆಂಬ ಕತ್ತಲೆಯಲ್ಲಿ ಸಿಲುಕಿ ಕುರುಡನಾದ ನನ್ನನ್ನು ಈ ಏಕಾದಶಿ ವ್ರತದಿಂದ ನೀನು ಪ್ರಸನ್ನನಾಗಿ ನನಗೆ ಜ್ಞಾನ ದೃಷ್ಟಿಯನ್ನು ದಯಪಾಲಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಈ ಏಕಾದಶಿ ವ್ರತವನ್ನು ಮಾಡುವವನು ಪುನಃ ಈ ಸಂಸಾರ ಬಂಧನದಲ್ಲಿ ಸಿಲುಕುವುದಿಲ್ಲ, ಮೋಕ್ಷ ಹೊಂದುತ್ತಾನೆ. ಹಾಗಾಗಿ ಏಕಾದಶಿಗಿಂತ ಉತ್ತಮವಾದ ವ್ರತ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.